ಬೈಕರ್ ನಮ್ಮ ರೂಮ್ ಪಕ್ಕದಲ್ಲೇ ಇದ್ದಿದ್ದವರು ಅವರು. ಅವನ್ನ ಫ್ರೆಂಡ್ ಮಾಡಿಕೊಂಡು ಅವ್ರ ಜೊತೆ ಬೈಕಲ್ಲಿ ರೈಡ್ ಹೋಗ್ತಾವನು. ಅವಳು ಆಲ್ರೆಡಿ ಓಡೋಗ್ಬಿಟ್ಟ ಫ್ರೆಂಡ್ಸ್. ಇದು ತೋರಿಸ್ತೀನಿ. ಅಲ್ಲ ಆಲ್ರೆಡಿ ರೆಡಿಯಾಗಿ ನಿಂತಿದ್ದಾನೆ ಹೋಗೋಕ್ಕೆ. ಕಂದ ಒಂದು ವಾರ ಹೋಗ್ಬಿಡು, ಬರಬೇಡ ನಮ್ಮ ಜೊತೆ, ನೆಮ್ಮದಿಯಾಗಿರ್ತೀನಿ ನಾನಂತೂ. ಆಯ್ತಾ? ಹಾಂ ಓಕೆ. ಬಟ್ಟೆ ಎಲ್ಲ ನೀವೇ. ಇರಪ್ಪ ಬರಲಿ. ಬಾಮ ಇಲ್ಲಿ ಬೇಗ ಬನ್ರಿ, ಇಲ್ಲಿ ಬೇಗ ನೋಡಿ ಫ್ರೆಂಡ್ಸ್ ಬಂದ. ಇರ್ರಿ ಬಂದಿಲ್ಲ. ಸಲ ನಾನು ಅಮ್ಮ ಆಂಟಿ ಬಂದಿದ್ವಿ. ಈ ಸಲ ನೋಡಿ ಫುಲ್ ಫ್ಯಾಮಿಲಿ ಜೊತೆ ಬಂದಿದ್ದೀವಿ. ಸೊ ಸ್ವಲ್ಪ ಹೇಳ್ತಾ ಇದ್ದೀನಿ, ಒಂದು ನಿಮಿಷ ಇರ್ರಿ. ಸೊ ಬಂದಿರೋದು ಕೊರ್ಗಜ್ಜ ಟೆಂಪಲ್ಗೆ. ನಾವು ಇವಾಗ 12ನೇ ತಾರೀಕು ಏನೋ ಜಾತ್ರೆ ಇದೆ, ಅದಕ್ಕೆ ಜನ ಜಾಸ್ತಿ ಇದ್ದಾರೆ. ಅವಾಗಂತೂ ಫುಲ್ ಏನು ಜನನೇ ಇರಲಿಲ್ಲ ಅವತ್ತಂತೂ ನಾವು ಬಂದಾಗ. ಜನ ಜಾಸ್ತಿ ಇದ್ದಾರೆ ಆ್ಯಂಡ್ ತುಂಬ ಡೆವಲಪ್ಮೆಂಟ್ ಆಗಿದೆ. ಇಲ್ಲಿರುತ್ತೆ, ಇಲ್ಲೇ ಆಟೋದವ ನಮ್ಗೆ ಆಪೋಸಿಟ್ ಆಟೋ ಸ್ಟ್ಯಾಂಡ್ ಆಗುತ್ತೆ ನೋಡಿ. ಇಲ್ಲೇ ರೋಡ್ ಸೈಡ್ ಫೋಟೋಶೂಟ್ ಇಸ್ ನಾಟ್ ಅವೈಲಬಲ್. ಬ್ಲೂ ಮಿರಾಕಲ್ ಅಂತೆ. ಬಾ ಫ್ರೆಂಡ್ಸ್, ಏನು ಗೊತ್ತಾ, ಲಾಸ್ಟ್ ಟೈಮು ಇದೇ ಆದಿಸ್ಥಳ ಕೊರಗಜ್ಜ ಟೆಂಪಲ್ಗೆ ಬಂದಿದ್ವಿ. ಮತ್ತು ಇನ್ನೊಂದು ದೇವಸ್ಥಾನ ಇದೆಯಂತೆ, ಅಲ್ಲಿ ಕೊರಗಜ್ಜ ಮತ್ತು ರಕ್ತೇಶ್ವರಿ ಅಂತ ಏನೋ ಮಾಡ್ತಾ ಇದ್ದಾರಂತೆ. ಸರಿ, ಈ ದೇವಸ್ಥಾನ ನೋಡಿದ್ವಲ್ಲ, ಆ ದೇವಸ್ಥಾನನೂ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಅಲ್ಲಿಗೆ ನೈವೇದ್ಯಕ್ಕೆ ಏನೇನು ಬೇಕು ಈ ಆಂಟಿ ಹತ್ರನೇ ತೊಗೋತಾ ಇದ್ದೀವಿ. ಈಗ ಮತ್ತೆ ನಾವು ಅಲ್ಲಿಗೆ ಹೋಗಬೇಕು. ಯಾಕಂದರೆ ನಾನು ಸಲ ಹೋಗ್ತೇನೆ, ನಾನು ಸಾರಿ ಎಲ್ಲ ಕೊಟ್ಟಿದ್ದೀನಿ. ಹೌದಾ? ಹಾಂ, ನನಗೆ ಇಷ್ಟ. ಅದು ಮೈನ್ ಇದೇನಾ? ಇದೇ ಇದ್ದವರವರು. ಹಾಂ, ಇದನ್ನು ಪಾಪನ ಮಾಡಿದೆಲ್ಲವರೇ. ಈಗ ಕೋಪದಲ್ಲಿ ಹೋಗಿದ್ದಾರೆ.
ಅದೇನದು ಲೂಪನ ನೋಡಿ ಫ್ರೆಂಡ್ಸ್ ಹೂವು ಹೆಂಗೆ ಕಾಣಿಸ್ತೈತಿ ಗೊತ್ತಾ ಹೂವು ಅರೆ ಈಗ ಓಪನ್ ಮಾಡಿದ್ರೆ ಅಲ್ಲೋ ಓಪನ್ ಮಾಡಬಾರ್ದಾ ನಾಳೆ ಪೂಜೆಗೆ ಯೂಸ್ ಮಾಡಬಾರ್ದು. ಅದೇನಾ ಮೇನು ಆ ಕಡೆ ಇರೋದಾ ಫಸ್ಟ್ ಇಲ್ಲಿಗೆ ರಕ್ತೇಶ್ವರ ಮತ್ತೆ ಶ್ರೀದೇವರು ತಾನೇ ಬಂದಿದ್ದು ಫ್ರೆಂಡ್ಸ್. ಅದೇ ಹೇಳಿದ್ವಲ್ಲ ಇನ್ನೊಂದು ಆದಿ ಸ್ಥಳಕ್ಕೆ ಬಂದ್ವಿ ಇವಾಗ. ಸೊ ದರ್ಶನ ಮಾಡಿಕೊಂಡು ನಿಮಗೆ ಆಮೇಲೆ ಸಿಗ್ತೀವಿ ಫ್ರೆಂಡ್ಸ್. ಒಂದು ಪಂಗಡದ ದೈವ ಕೊರಗಜ್ಜ ಟೆಂಪಲ್ನ ಮುಗಿಸ್ಕೊಂಡು ಊಟಕ್ಕೆ ಹೋಗ್ತಾ ಇದೀವಿ ಫ್ರೆಂಡ್ಸ್. ಈಗ ಟೈಮ್ ಬಂದು ನೋಡಿ 5:38 ಆಗಿದೆ. ಇವಾಗ ಊಟ ಮಾಡ್ತಾ ಇದ್ದೀವಿ. ಸೊ ಸೀ ಫುಡ್ ಬೇಕು ಅಂದ್ಬಿಟ್ಟು ನಾವು ಹೋಗ್ತಾ ಇರೋ ಆ ಪ್ಲೇಸ್ ಬಂದು ಶಟೀಸ್ ಲಂಚ್ ಹೋಮ್ ಅಂತ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ವಾವ್ ಸಕದ ಮಾಡೋರು ನೋಡು. ಫಸ್ಟ್ ಪಬ್ಲಿಕ್ಕು, ಆಮೇಲೆ ಬೀಚು, ಆಮೇಲೆ ಪ್ರೈವೇಟ್ ಬೀಚು, ಆಮೇಲೆ ಯಾವ ಕಡೆ ನೋಡಿದ್ದೇನೆ ಹಿಂಗೆ ಸೇಮ್ ಹಂಗೆ ಪಾಪ. ಓಕೆ ಫ್ರೆಂಡ್ಸ್, ಇವಾಗ ಊಟ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋದ್ಮೇಲೆ ಸಿಗ್ತೀವಿ. ನೋಡಿ ಶೆಟ್ಟೀಸ್ ಲಂಚ್ ಹೋಮ್ ಬಂದಿದ್ದೀವಿ. ಈಗ ಹೋಗ್ಬೇಕು. ನಮ್ಮಪ್ಪಗೋಸ್ಕರ ವೇಟಿಂಗ್. ಬಂದು ನಮ್ಮಪ್ಪ ಹೋಗೋಣ. ಕ್ಲೀನ್ ಇಲ್ಲ ಫ್ರೆಂಡ್ಸ್ ಸ್ವಲ್ಪ. Can you say again? ಫ್ರೆಂಡ್ಸ್ ನಮ್ಮಮ್ಮ ಲೇಟು ಫ್ರೆಂಡ್ಸ್. ಗೈಸ್ ಇವಾಗ ಇಲ್ಲಿಂದ ಅಲ್ಲೋಗಿದ್ವಿ. ಅಲ್ಲಿ ಯಾಕೆ ಹೋಗಿದ್ವಿ ಅಂದರೆ ಇಲ್ಲಿ ಸ್ಮೋಕಿಂಗ್ ಏರಿಯಾ ಅಂದ್ಬಿಟ್ಟು ಅಲ್ಲಿ ಕಳಿಸಿದ್ರು. ಆದರೆ ಅಲ್ಲಿ ಸೆಂಟ್ ಸ್ಮೆಲ್ಲು. ಸೊ ಅಲ್ಲಿಂದ ಇಲ್ಲೇ ಬಂದರೆ ಇಲ್ಲೇ ಬೆಸ್ಟ್ ಅಂದ್ಬಿಟ್ಟು ಇಲ್ಲೇ ಬಂದಿದ್ದೀವಿ. ಇದು ಓಕೆ ಅಂತೆ, ಚೆನ್ನಾಗಿದೆ. ವೆಜ್ ನಾನ್ ಏನಕ್ಕೆ ಫ್ರೆಂಡ್ಸ್ ಬಂದು ಇವಾಗ ಆರ್ಡರ್ ಮಾಡಿದ್ದೀವಿ, ಬರಬೇಕು. ಇಲ್ಲಿ ನ್ಯೂಸ್ ಹಾಕಿದ್ದಾರೆ, ಸುಮ್ಮನೆ ನ್ಯೂಸ್ ನೋಡ್ಕೊಂಡ್ಬಂದಿದ್ದೀವಿ. ನಾನು ನೋಡಿ ಫೋನ್ ಮಾಡ್ತೀನಿ. ತಿಂತಾ ಇದ್ದೀವಿ. ಎಲ್ಲ ತಿಂದ ಆದ್ಮೇಲೆ ಸಿಗ್ತೀವಿ ಫ್ರೆಂಡ್ಸ್. ಫಸ್ಟ್ ಟೈಮ್ ಕ್ರ್ಯಾಪ್ ತಿಂತಾ ಇದ್ದೀವಿ. ಸೆಕೆಂಡ್ ಟೈಮ್ ಸೊ ತಿನ್ನೋಣ. ಇವಾಗ ತಿಂದಾದ್ಮೇಲೆ ಸಿಗ್ತೀವಿ ಫ್ರೆಂಡ್ಸ್. ಹೆಂಗೆ ತಿನ್ನಬೇಕು ಅಂತಲೂ ಗೊತ್ತಿಲ್ಲ. ತಗೊಬಿಟ್ಟಿದ್ದೀವಿ. ತಿಂದು ಆಮೇಲೆ ಸಿಗ್ತೀವಿ ಫ್ರೆಂಡ್ಸ್. ಮ್ಯಾಚ್ ನೋಡ್ತಾ ಇದ್ದೀವಿ ಫ್ರೆಂಡ್ಸ್ ನಾವು. ಈಗ ಇರಿಸ್ಕೊಂಡ ಊಟ ಮಾಡಿಕೊಂಡು ಬಂದು ಐಸ್ ಕ್ರೀಮ್ ತಿಂದು ನಾವು ಊಟ ಮಾಡಿಕೊಂಡು ಈಗ ಐಸ್ ಕ್ರೀಮ್ ತಿಂದು ಹೋಗಿದ್ದೀವಿ ಫ್ರೆಂಡ್ಸ್. ಬೆಂಗಳೂರಿಗೆ ಮೈಸೂರು ಅಂತ ಬರ್ತಾ ಇದೆ ನನ್ನ ಬಾಯಲ್ಲಿ. ಸೊ 6 ಅವರ್ 4 ನಿಮಿಷ ಜರ್ನಿ ಇದೆ. ಸೊ ರಾತ್ರಿ 1:15 ರೀಚ್ ಆಗ್ತೀವಂತೆ ಫ್ರೆಂಡ್ಸ್. ಈಗ ಊಟ ಮುಗಿಸ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಹೊರಟಿದ್ದೀವಿ. ಆಲ್ಮೋಸ್ಟ್ 6 ಅವರ್ ಜರ್ನಿ ಅಂತೆ. ಏನದು 6 ಅವರ್ ಜರ್ನಿ ಅಂತೆ. ಏನು 9 ಪೌಡ್ರು ಆಲ್ಮೋಸ್ಟ್ 1:30 ಇಲ್ಲ ನಾನು ನೋಡಿಲ್ಲ. ಇನ್ನ ಹೋಯ್ತಾ o'clock ಒಳಗಡೆ ರೀಚ್ ಆಗ್ತೀವಿ ಅನ್ಸುತ್ತೆ.
ಕೇಳಿದ್ವಿ ಅವಾಗಲೇ. ಅಲ್ಲ ಅವಲೇ ಕೇಳ್ದೆ, ನೀವು 2-3 ಇತ್ತು ಅಂದ್ರಲ್ಲ, ಅದಕ್ಕೆ ಮ್ಯಾಚ್ ಕೇಳ್ದೆ. ನೋಡ್ತಾ ಇದ್ದಾರೆ. ಒಂದೇ ತಂದಿದ್ದು 4 ಇತ್ತು, ಒಂದಂದೆ 3 ಇತ್ತು. 3 ಇತ್ತು ಅಂದ್ರಲ್ಲ, ನೀವು ತಗೊಳಕ್ ಮುಂಚೆನೆ 3 ಇತ್ತೇನ ಅನ್ಕೊಂಡೆ. ಅವ್ರು ತಗೊಂಡೋಗಿ ಯಾಕಂದ್ರೆ ಪಾಕೆಟ್ ಕಟ್ ಮಾಡಿದ್ದೀನಿ. ಅಲ್ಲ ಇನ್ನೊಬ್ರು ತಗೊಂಡೋಗಿತ್ತು, ನಿಮ್ಗಿಂತ ಮುಂಚೆ ತಗೊಂಡೋಗ್ಬಿಡೋರ ಟೀಮ್ ಫೇವರೇಟ್ ಆ ಟೀಮ್ನ ಕಮೆಂಟ್ ಮಾಡಿ. ಅದೇ CSK ಲಾಲಿಪಾಪ್. ಅದಕ್ಕೇನೆ ನಿಮ್ಗಿಂತ ಮುಂಚೆ ಅವ್ರು ತಗೊಂಡೋಗಾರ ಅನ್ಕೊಂಡು ಅದಕ್ಕೆ ಕೇಳಿದ್ವಿ. ಕಟ್ ಮಾಡೋದು. ನಿಮ್ಗೆ ಏನು ಕೇಳಿಸ್ತೋ ಏನು ಕೇಳಿಸಿಲ್ವೋ ಗೊತ್ತಿಲ್ಲ. ನಾನು ವಿಡಿಯೋ ಸ್ಟಾರ್ಟ್ ಮಾಡಿದಾಗಲೇ ಯಾರ್ದಾದ್ರೂ ಗಲಾಟೆ ಅಥವಾ ಯಾವುದಾದ್ರೂ ಫೋನ್ ಕಾಲ್ಸು ಹಿಂಗೆ ಬರುತ್ತೆ. ಈಗ ಮತ್ತೆ ಫಸ್ಟಿಂದ ಹೇಳಬೇಕು ಅಂತಂದರೆ, ನಾವು ಊಟ ಮುಗಿಸ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಹೊರಟಿದ್ದೀವಿ. ಇಲ್ಲಿಂದ ಮಂಗಳೂರು ಟು ಬೆಂಗಳೂರಿಗೆ 6 ಅವರ್ ಜರ್ನಿ ಅಂತ ಇದೆ. ಆಲ್ಮೋಸ್ಟ್ ನಾವು 1:30-2 o'clock ಒಳಗಡೆ, ಎಲ್ಲೂ ಸ್ಟಾಪ್ ಮಾಡಲಿಲ್ಲ ಅಂದರೆ 2 o'clock ಒಳಗಡೆ ರೀಚ್ ಆಗ್ತೀವಿ. ಸ್ಟಾಪ್ ಆದರೆ ಇನ್ನೊಂದು ಅವರ್ ಲೇಟ್ ಆಗ್ಬೋದು, ಗೊತ್ತಿಲ್ಲ. ಇವರೆಲ್ಲ ಮ್ಯಾಚ್ ನೋಡ್ತಾ ಇದ್ದಾರೆ. ನಾವು ನಮ್ಮ ಹಸ್ಬೆಂಡು ಡ್ರೈವಿಂಗ್ ಸಪೋರ್ಟ್ ಮಾಡ್ತಾ ಇದ್ದೀವಿ, ಕಂಪ್ನಿ ಕೊಡ್ತಾ ಇದ್ದೀವಿ. ಸೊ ಗೊತ್ತಿಲ್ಲ ಏನಾಗುತ್ತೋ. ನಾನು ನಿದ್ದೆ ಮಾಡಿಬಿಡ್ತೀನೋ ಅಥವಾ ಎದ್ದಿರ್ತೀನೋ, ಯಾಕೆಂದರೆ ಹೊಟ್ಟೆ ತುಂಬ ಗಡತ್ತಾಗಿ ತಿಂದಿದ್ದೀವಿ. ನೋಡುವ, ಮತ್ತೆ ಸಿಗ್ತೀನಿ ನಿಮಗೆ ಎಲ್ಲರೂ ಸ್ಟಾಪ್ ಮಾಡಿದ್ರೆ.